ಲೊಟ್ಟಿ ಮೂನ್ ಎಂಬ ಸುವಾರ್ತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಲೊಟ್ಟಿ ಮೂನ್ 1840ರಲ್ಲಿ ಅಮೆರಿಕ ಸಂಯುಕ್ತ ಪ್ರಾಂತ್ಯದ ವರ್ಜೀನಿಯಾದಲ್ಲಿ 7 ಮಕ್ಕಳಲ್ಲಿ ಒಬ್ಬಳಾಗಿ ಜನಿಸಿದಳು. ಈಕೆಯ ತಾಯಿ ದೇವರಲ್ಲಿ ಬಹುಭಯಭಕ್ತಿ ಉಳ್ಳವಳಾಗಿದ್ದಳು. ಮಗಳನ್ನು ದೈಹಿಕ ಬೆಳವಣಿಗೆಯಲ್ಲಿ ನಡೆಸಿದಳು. ಲೊಟ್ಟಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಳು. ಆಕೆಗೆ ಯೇಸುವಿನಲ್ಲಿ ಬಹಳ ಪ್ರೀತಿ ಇತ್ತು. ಒಂದು ದಿನ ದೇವಾಲಯಕ್ಕೆ ಪ್ರಾರ್ಥಿಸಲು ಹೋದಾಗ ಒಬ್ಬ ಪ್ರಸಂಗಿಯು ಬೋಧಿಸುವುದನ್ನು ಆಲಿಸಿದಳು. ನಿಮ್ಮ ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗೆ ಕೊಯ್ಲಿಗೆ ಬಂದಿವೆ ಎಂಬ ಸಂದೇಶವನ್ನು ಕೇಳಿದಳು. ದೇವರು ಆಕೆಯ ಹೃದಯದಲ್ಲಿ ಮಾತನಾಡಿದನು. ಆಕೆ ಚೀನಾ ದೇಶಕ್ಕೆ ಸುವಾರ್ತೆ ಸಾರಲು ತನ್ನನ್ನು ತಾನು ಒಪ್ಪಿಸಿಕೊಂಡಳು. 1873ರಲ್ಲಿ ಶಟುಕ್ ಎಂಬ ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ ರಕ್ಷಣಾ ಸುವಾರ್ತೆಯನ್ನು ಸಾರಿದಳು. ಅಲ್ಲಿ ಕೆಲಸ ಮಾಡುತ್ತಿರುವವರನ್ನು ಕರೆದು ಆಕೆ, ಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಡಿರಿ, ಆಗ ನೀವು ರಕ್ಷಣೆ ಹೊಂದುವಿರಿ. ಯಾರು ಆತ್ಮದಲ್ಲಿ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂದು ಬೋಧಿಸಿದರು. ವಿರೋಧಿಸಿದರು. ಆದರೂ ಲೊಟ್ಟಿ ಚೀನಾ ದೇಶದಲ್ಲಿ ಸುವಾರ್ತೆ ಸಾರುವುದನ್ನು ಬಿಡಲಿಲ್ಲ. ವಿರೋಧದ ಮಧ್ಯದಲ್ಲಿಯೂ ಕರ್ತನಿಗಾಗಿ ಎದ್ದು ನಿಂತಳು. ಒಬ್ಬ ಅಧ್ಯಾಪಕರು ಲೊಟ್ಟಿಯನ್ನು ಮದುವೆಯಾಗಲು ಬಯಸಿದಾಗ ಲೊಟ್ಟಿ ನಿರಾಕರಿಸಿದಳು. ಯಾಕೆಂದರೆ ಮದುವೆಯಾದರೆ ತಾನು ಚೀನಾ ದೇಶವನ್ನು ಬಿಡಬೇಕಾಗಬಹುದು ಎಂದು ನೆನೆಸಿ ಒಟ್ಟಿಯಾಗಿ ಮಾಡಿದಳು. 1885ರಲ್ಲಿ ಹಳ್ಳಿಗಳನ್ನು ಸುತ್ತಿ ಒಬ್ಬಳೇ ಪ್ರಯಾಣ ಮಾಡಿದಳು. ಆಕೆ ತೀರಳು ಧೈರ್ಯವಂತಳು ಆಗಿದ್ದಳು. ಈ ಸಾರಿಯೂ ಅನೇಕರು ಆಕೆಯ ಸೇವೆಯನ್ನು ವಿರೋಧಿಸಿದರು. ಆಕೆ ಪರದೇಶದವಳಾಗಿದ್ದರಿಂದ ನಮ್ಮ ದೇಶವನ್ನು ಬಿಟ್ಟು ಹೋಗು ಎಂದು ಅನೇಕರು ಆಕೆಯನ್ನು ದ್ವೇಷಿಸಿದರು, ಹಿಂಸೆ ಕೊಟ್ಟರು, ದೇಶವನ್ನು ಬಿಡುವಂತೆ ಒತ್ತಾಯಿಸಿದರು. ತುಂಬಾ ಕಷ್ಟದಿಂದ ಲೊಟ್ಟಿ ಕೆಲವು ಸ್ತ್ರೀಯರನ್ನು ದೇವರ ಕಡೆಗೆ ನಡೆಸಲು ಪ್ರಯತ್ನಿಸಿದರು. ಯೇಸು ಕ್ರಿಸ್ತನನ್ನು ಅನೇಕ ಸ್ತ್ರೀಯರು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡರು. ಕೆಲವರಂತೂ ಆಕೆಯು ರಸ್ತೆಯ ಮೇಲೆ ನಡೆದು ಹೋಗುವಾಗ ಆಕೆಯನ್ನು ಹೀಯಾಳಿಸುತ್ತಿದ್ದರು. ಆಕೆಯನ್ನು ವೃದ್ಧೆ, ಸ್ತ್ರೀ, ದೆವ್ವ ಎಂಬುದಾಗಿ ಹೀಯಾಳಿಸುತ್ತಿದ್ದರು. ಈ ಮಾತಿಗೆ ಲೊಟ್ಟಿ ಬಹಳ ನೊಂದು ಹೋದಳು. ದೇವರನ್ನು ಮನ ಭಾರದಿಂದ ಪ್ರಾರ್ಥಿಸಿದಳು. ಬಹಳ ನೊಂದ ಲೊಟ್ಟಿ ಸ್ವದೇಶಕ್ಕೆ ಹೋಗಲು ತೀರ್ಮಾನಿಸಿದಳು. ಆ ಸಂದರ್ಭದಲ್ಲಿ ಇಬ್ಬರು ಪುರುಷರು ಆಕೆಯ ಮನೆ ಬಾಗಿಲಿಗೆ ಬಂದು ಯೇಸು ಕ್ರಿಸ್ತನನ್ನು ಕುರಿತು ಸುವಾರ್ತೆ ಸಾರುವ ಒಬ್ಬ ಶಿಕ್ಷಕರ ಅವಶ್ಯಕತೆ ಇದೆ ಎಂದಾಗ ಲೊಟ್ಟಿಗೆ ಬಹಳ ಸಂತೋಷವಾಯಿತು. ಲೊಟ್ಟಿ ಸ್ವದೇಶಕ್ಕೆ ಹೋಗುವ ಯೋಚನೆ ಬಿಟ್ಟುಬಿಟ್ಟಳು. ಚೀನಾ ಜನರಿಗೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಿದಳು. ಆಕೆ ತನ್ನ ಸೇವೆಯನ್ನು ಚೀನಾ ದೇಶದಲ್ಲಿ ಮುಂದುವರಿಸಿದಳು. ಅನೇಕ ಆತ್ಮಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾದಳು. ಅನೇಕ ಮಿಷನರಿಗಳಿಗೆ ತರಬೇತಿ ನೀಡಿದರು.
ಸಭೆ ಬೆಳೆಯಿತು. ಆತ್ಮಗಳ ರಕ್ಷಣೆಯ ಮಾರ್ಗದಲ್ಲಿ ನಡೆಯುವ ಸಂತೋಷಕ್ಕಿಂತ ಹೆಚ್ಚಿನ ಸಂತೋಷ ಲೊಟ್ಟಿಗೆ ಬೇರೆ ಇರಲಿಲ್ಲ. 1889ರಲ್ಲಿ ಪ್ರಥಮ ದೀಕ್ಷಾ ಸ್ನಾನ ಸಭೆ ನಡೆಯಿತು. ಸುಮಾರು 1000 ಜನರು ಪರಿವರ್ತನೆಗೊಂಡು ಕ್ರಿಸ್ತನನ್ನು ತಿಳಿದುಕೊಂಡು ಸಭೆಗೆ ಸಾಕ್ಷಿಯಾದರು. ಈ ರೀತಿ ಸಭೆ ಅಭಿವೃದ್ಧಿ ಹೊಂದಿತು. 20ನೇ ಶತಮಾನದ ಆರಂಭದಲ್ಲಿ ಚೀನಾ ದೇಶದಲ್ಲಿ ಒಂದು ದೊಡ್ಡ ಬರಗಾಲ ಬಂದಿತು. ಸಿಡುಬು, ಪ್ಲೇಗ್ ರೋಗಗಳು ಅಲ್ಲಲ್ಲಿ ಕಾಣಿಸಿಕೊಂಡವು. ಹೆಚ್ಚಾದ ಜನ ಆಹಾರವಿಲ್ಲದೆ, ಸರಿಯಾದ ಚಿಕಿತ್ಸೆ ಇಲ್ಲದೆ ಟೆಂಚೋನ್ ಪಟ್ಟಣದಲ್ಲಿ ಸಾಯುತ್ತಿದ್ದರು. ಲೊಟ್ಟಿ ಬಹಳ ನೊಂದು ಹೋದಳು. ಜನರಿಗೆ ಯಾವ ಚಿಕಿತ್ಸೆಯೂ ದೊರೆಯಲಿಲ್ಲ. ಲೊಟ್ಟಿ ಅಮೆರಿಕ ದೇಶಕ್ಕೆ ಹಣದ ಸಹಾಯಕ್ಕಾಗಿ ಪತ್ರ ಬರೆದಳು. ಆದರೆ ಯಾರೂ ಲೊಟ್ಟಿಗೆ ಸಹಾಯ ಮಾಡಲಿಲ್ಲ. ಹಣದ ಅಭಾವ, ಆಹಾರದ ಅಭಾವ ಅವಳನ್ನು ಕಂಗೆಡಿಸಿದಳು. ದಿಕ್ಕು ಕಾಣದ ಲೊಟ್ಟಿ ತನ್ನ ಬ್ಯಾಂಕಿನಲ್ಲಿದ್ದ ತನಗಾಗಿ ಕೂಡಿಟ್ಟಿದ್ದ ಹಣವನ್ನೆಲ್ಲ ತೆಗೆದಳು. ಅದನ್ನು ಜನರು ಆಹಾರ ತೆಗೆದುಕೊಳ್ಳಲು ಜನರಿಗೆ ಹಂಚಿದರು. ಸ್ವಲ್ಪ ವಿರಾಮ ದೊರೆತರು ಅದು ಯಾವ ಪರಿಹಾರವನ್ನು ಕಂಡುಕೊಳ್ಳಲಾಗಲಿಲ್ಲ. ಜನರು ಆಹಾರವಿಲ್ಲದೆ ಬಳಲುವಂತಾಯಿತು. ರೋಗಕ್ಕೆ ತುತ್ತಾಗಿ ಅನೇಕರು ಸಾಯುವಂತಾಯಿತು. ಅನೇಕ ಮಿಷನರಿಗಳು ಊಟವಿಲ್ಲದೆ ಇರಬೇಕಾಯಿತು. ಲೊಟ್ಟಿ ಈ ದುರವಸ್ಥೆಯನ್ನು ನೋಡಿ ತಾನು ಊಟ ಮಾಡುವುದನ್ನು ನಿಲ್ಲಿಸಿಬಿಟ್ಟಳು. ದಿನೇ ದಿನೇ ಲೊಟ್ಟಿ ನಿತ್ರಾಣಳಾದಳು. ಜನ ಆಕೆಗೆ ಊಟವನ್ನು ಸೇರಿಸಲು ತಿಳಿಸಿದರೂ ಕೂಡ ಲೊಟ್ಟಿ ಆಹಾರ ಸ್ವೀಕರಿಸಲಿಲ್ಲ. ಕೆಲವು ಜನರು ಲೊಟ್ಟಿಗೆ ತನ್ನ ದೇಶಕ್ಕೆ ಹಿಂತಿರುಗಿ ಹೋಗಲು ಸಲಹೆ ನೀಡಿದರು. ಲೊಟ್ಟಿ ಅವರ ಮಾತನ್ನು ಕೇಳಲಿಲ್ಲ. ಬಹಳ ನಿತ್ರಾಣರಾದ ಲೊಟ್ಟಿ ಬಹಳ ಆಯಾಸದಿಂದ ಹೊರಗಿದರು. ಆದರೆ ದೇವರ ಚಿತ್ತ ಬೇರೆಯಾಗಿತ್ತು. 1912 ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಯಾವ ಕರ್ತನಿಗಾಗಿ ಶ್ರಮೆಯನ್ನು ತಾಳಿದಳು, ಆತನಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಳು. ಆಕೆ ಮರಣ ಹೊಂದಿದಾಗ 72 ವರ್ಷದ ವಯಸ್ಸಾಗಿತ್ತು. ಚೀನಾ ದೇಶದಲ್ಲಿ ಲೊಟ್ಟಿಯ ಜೀವನ ಅನೇಕರಿಗೆ ಸ್ಫೂರ್ತಿಯಾಯಿತು. ಆಕೆಯ ಸೇವಾ ಜ್ಞಾಪಕಾರ್ಥವಾಗಿ ಲೊಟ್ಟಿ 3 ಕ್ರಿಸ್ಮಸ್ ಕಾಣಿಕೆ ಕೂಡಿಸಲ್ಪಟ್ಟಿತು. ಆಶ್ಚರ್ಯವೇನೆಂದರೆ ವರ್ಷಕ್ಕೊಮ್ಮೆ $20 ದಶಲಕ್ಷ ಕೂಡಿಸಲ್ಪಟ್ಟಿತು. ಅದನ್ನು ಮಿಷನರಿ ಸೇವೆಗಾಗಿ ಬಳಸಲಾಯಿತು. ಲೊಟ್ಟಿ ಒಬ್ಬ ಮಾದರಿ ಸ್ತ್ರೀಯಾಗಿ ಮರಣದ ಪರ್ಯಂತರ ಕ್ರಿಸ್ತನಲ್ಲಿ ನಂಬಿಗಸ್ತವಾಗಿ ಜೀವಿಸಿದಳು. ಪ್ರಿಯ ಸಭೆಗಳೇ, ನಾವು ಸಹ ನಮಗೆ ಸಿಗುವ ಅಲ್ಪ ಸಮಯವನ್ನು ಸೇವೆಗೆ ಮೀಸಲಿಡೋಣ ಹಾಗೂ ಹಾಗೆ ಮಾಡಲು ತಂದೆಯಾದ ದೇವರು ನಮಗೆ ಸಹಾಯ ಮಾಡಲಿ. ಆಮೆನ್.